ಮುಂದೆ ದೇವಸ್ಥಾನ ಅದೊಂದು ಹೆಸರಿಂದ ಸ್ವಲ್ಪ ಈಗ ಇಂಡಸ್ಟ್ರಿಯಲ್ಲಿ ಬದುಕ್ತಾ ಇದ್ದೀನಿ, ಸ್ವಲ್ಪ ಅಂಬೆಗಾಲು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಸಿನಿಮಾ ರಿಲೀಸ್ ಆದರೆ ಏನೋ ನನ್ನ ಕನಸು ನೆನಸಾಗುತ್ತೆ ಅನ್ನೋ ಆಸೆ ಇರುತ್ತೆ. ಅದಾದಮೇಲೆ ಸಿನಿಮಾ ಪ್ರಮೋಷನ್ಗೆ ಸುದೀಪ್ ಸರ್ನ ಭೇಟಿ ಮಾಡಬೇಕು ಅಂದರೆ ನಾನು ಮಾಡಿಸ್ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಯಾವತ್ತೂ ಏನು ಭೇಟಿ ಮಾಡಿಸ್ಕೊಡ್ಲಿಲ್ಲ ಅವ್ರು ನನಗೆ, ಸುಮ್ಮನೆ ಸುಳ್ಳು ಹೇಳ್ಕೊಂಡೇ ದಿನ ತಳ್ಕೊಂಡು ಬಂದರು. ನಿಮ್ಗೆ ಎಷ್ಟು ಕಷ್ಟ ಆಯ್ತು 25 ಲಕ್ಷದ ಅಮೌಂಟು? ಈಗ 9 ವರ್ಷದಿಂದ ಕೊಟ್ಟಿರ್ತಕ್ಕಂಥ ಅಮೌಂಟು ಆವಾಗ ತುಂಬ ಬಿಗ್ ಅಮೌಂಟ್ ಆಗಿತ್ತು. ಅದೇ ಪಾರ್ಟ್ ಆಫ್ ಅಮೌಂಟ್ ಕೊಟ್ಟಿದ್ದೆ ಸರ್. ಅಮೌಂಟ್ ಸ್ವಲ್ಪ ಅಮೌಂಟ್ ಕೊಟ್ಕೊಂಡು ಅದಿಷ್ಟು ಆಗಿರೋದು. ಅಮೌಂಟ್ ಒಂದು 9 ಲಕ್ಷವರೆಗೂ ಆದಾಗ ನನಗೆ ಕೊಟ್ಟಿರೋ ತುಂಬ ಪ್ರೆಷರ್ ಕೊಡ್ತಾಯಿದ್ರು. ನನ್ನಲ್ಲ ದುಡ್ಡು, ಬೇರೆಯವ್ರ ದುಡ್ಡು. ಆವಾಗ ನಂದೊಂದು ಸ್ವಲ್ಪ ಸಂಪಾದನೆ ಮಾಡಿರೋದು ಬಂಗಾರನ ನಾನು ಅವ್ರಿಗೆ ಹೇಳಿ ಪ್ಲರ್ಜ್ ಮಾಡು ಅಂತ ಅವ್ರು ಹೇಳಿದ್ರು. ಪ್ಲರ್ಜ್ ಮಾಡಿ ಅವ್ರ ಸಾಲ ತೀರಿಸಿದೆ. ಇಲ್ಲಿ ನನ್ನ ಬಂಗಾರನೂ ಇಲ್ಲ, ನನ್ನ ದುಡ್ಡು ಇಲ್ಲ. ನಿಮ್ಮ ಕುಟುಂಬದವ್ರು ಏನು ಹೇಳ್ತಾ ಇದ್ದಾರೆ ಸರ್? ಕುಟುಂಬ ಗಮನಕ್ಕೆ ಬಂದಿಲ್ಲ, ಇವಾಗ ಎಲ್ಲ ಗಮನಕ್ಕೆ ಬಂದಿದೆ. ಇಲ್ಲಿವರೆಗೂ ನಾನು ಏನು ಹೇಳೋಕ್ಕೆ ಹೋಗಲಿಲ್ಲ. ಭಯ ಪಡ್ತಾರೆ, ಎಲ್ಲೋ ಒಂದು ಕಡೆ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ, ಸೊ ಇಂಡಸ್ಟ್ರಿ ತುಂಬ ತೊಂದರೆ ಕೊಡ್ತಾರೆ ಅಂತ ಭಯ ಇತ್ತು. ಬಟ್ ತಲೆ ಬೊಗ್ಗಿಸ್ಬೋದು, ತೀರಾ ಬೊಗ್ಗಕ್ಕಾಗಲ್ಲ ಸರ್. ಹಂಗಾಗಿ ಈಗ ಫೈನಲಿ ನಾನು ಚಾನಲ್ ಮುಖಾಂತರ ಹೊರಗಡೆ ಬಂದಿದ್ದೀನಿ. ವಂಚನೆ ಮಾಡಿದ್ದಾರೆ, ದಯವಿಟ್ಟು ಯಾರು ಈ ಥರ ಮಾಡಬೇಡಿ. ಕಲಾವಿದರು ತುಂಬ ಕನಸು ಕಟ್ಕೊಂಡು ಬಂದಿರ್ತಾರೆ, ಎಲ್ಲಿಂದ ಊರಿಂದನೇ ಬೆಂಗಳೂರು ಬಂದು ಬದುಕಬೇಕು ಅಂತ ಕನಸು ಕಟ್ಕೊಂಡು ಬಂದಿರ್ತಾರೆ. ದಯವಿಟ್ಟು ಈ ಥರ ಮಾಡಬೇಡಿ. ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹ ಕೊಡಿ, ಆದರೆ ಅವರ ವೀಕ್ನೆಸ್ ಜೊತೆ ಆಟ ಆಡೋಕೆ ಹೋಗ್ರಿ ಅಂತ ಈ ಮೂಲಕ ಹೇಳ್ಕೊಡ್ತೀನಿ. ಈಗ ನಿಮ್ಗೇನಾದ್ರು ಚೆಕ್ ಆ ಥರ ಏನು ಕೊಟ್ಟರೆ ಅವ್ರ ದುಡ್ಡು ಅಂತ? ಸರ್ ಕ್ಯಾಶ್ ಕೊಟ್ಟಿದ್ದೀನಿ, ಅಕೌಂಟ್ ಮುಖಾಂತರ ಕೊಟ್ಟಿದ್ದೀನಿ. ಅದಾದಮೇಲೆ ಗೋಲ್ಡ್ ಪ್ಲಸ್ ಮಾಡಿರೋದು ಬಿಲ್ಸ್ ಇದೆ, ಮತ್ತು ಚೆಕ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಚೆಕ್ ಕೊಟ್ಟಿದ್ದಾರೆ. ಆ ಚೆಕ್ ಬೌನ್ಸ್ ಒಂದ್ಸರಿ ಮಾಡಿದ್ದೆ, 4 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಆಗಿತ್ತು. ಮತ್ತೆ ವಾಪಸ್ ತೊಗೊಂಡ್ರು. ಆಮೇಲೆ ಮತ್ತೆ ಬ್ಲಾಂಕ್ ಚೆಕ್ ಕೊಟ್ಟರು. ಅದು ಬ್ಲಾಂಕ್ ಚೆಕ್ ಕೊಟ್ಟಿರೋದು ಅದು ಫೇಕ್ ಅಕೌಂಟ್ ಚೆಕ್ ಕೊಟ್ಟಿದ್ದಾರೆ. ಅಂದರೆ ಅದು ವರ್ಕಿಂಗ್ ಇಲ್ಲ. ಈಗ ಅದು ಬ್ಯಾಂಕಲ್ಲಿ ಚೆಕ್ ಮಾಡಿ ಬಂದರೆ ಅದು ಅಕೌಂಟ್ ಕ್ಲೋಸ್ ಮಾಡಿದ್ದಾರೆ. ಈಗ ಅದನ್ನು ಕಾನೂನು ಹೋರಾಟ ಮಾಡಬೇಕು ಅಂದ್ರೂ ಅದಕ್ಕೂ ಇನ್ನೂ ತುಂಬ ಕಷ್ಟ ಆಗುತ್ತೆ. ಅಂದರೆ ಆ ಟೋಟಲ್ ಅವ್ರ ಮೈಂಡ್ ಸೆಟ್ಟು ನನಗೆ ಚೀಟ್ ಮಾಡಬೇಕು ಅನ್ನೋ ಟೋಟಲ್. ಅವರ ಬ್ರದರ್ ಇದ್ರಲ್ಲ, ಅವ್ರಿಗೇನಾದ್ರು ಹೇಳೋದು? ಇಲ್ಲ, ನಾನು ತರುಣ್ ಜಿ ಅವ್ರಿಗೂ ಒಂದ್ಸಲಿ ಮಾತಾಡಿದೆ, ಫೋನಲ್ಲಿ ಮಾತಾಡಿದೆ. ಪಾಪ ಅವ್ರು ಕಷ್ಟಪಟ್ಟು ಅವ್ರದ್ದೊಂದು ಸಾಮ್ರಾಜ್ಯ ಕಟ್ಕೊಂಡ್ಬಂದಿರೋದು. ಸೊ ಯಾರು ಸಪೋರ್ಟಿಂದ ಅವರು ಬಂದಿಲ್ಲ. ಅವರೊಂದು ಚಿಕ್ಕ ಆಸೆ ಕಟ್ಕೊಂಡು ಅವರೊಂದು ಸ್ಟಾರ್ ನಿರ್ದೇಶಕರಾಗಿದ್ದಾರೆ. ಅವರೊಂದೇ ಹೇಳಿದ್ದು ಏನಂದರೆ, ನಿಮ್ಮ ಸಿನಿಮಾದ ಏನೇ ಪ್ರಮೋಷನ್ ಇದ್ರು ಬಾ, ಹೆಲ್ಪ್ ಮಾಡ್ತೀನಿ, ಈ ದುಡ್ಡು ವಿಷಯಕ್ಕೆ ನಾನು ಕರಿಬೇಡ ಅಂತ. ಏನು ಸರ್, ಇದು ನಿಮ್ದು ಇದು ಫಸ್ಟ್ ಫಿಲಮ್ಮ? ಏನು ಯಾವ್ದಾನ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ರಿ? ಸೊ ಮುಂಚೆ 3 ಸಿನಿಮಾ ಮಾಡಿದೆ. ಇದು ಹೀರೋ ನಕರ ಅಂತ ಮಾಡಿದೆ, ನಕರ ರುದ್ರತಾಂಡ ಮಾಡಿದೆ, ಬೆಂಕಿ ಬಿರುಗಾಳಿ ಮಾಡಿದೆ. ಇದೆಲ್ಲ ಮೇನ್ ಕ್ಯಾರೆಕ್ಟರ್? ಇಲ್ಲ, ಬೆಂಕಿ ಬಿರುಗಾಳಿ ಮತ್ತು ರುದ್ರತಾಂಡವಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದೆ. ನಕರ ಹೀರೋಗಿ ಮಾಡಿದೆ. ಮತ್ತು ಇನ್ನೊಂದು ಜನನ ಅಂತ ಅದರಲ್ಲೂ ಹೀರೋಗಿ ಮಾಡಿದೆ. ಅದೆಲ್ಲ 2013-14 ರಿಲೀಸ್ ಆಗಿತ್ತು. ಈಗ ಒಂದು ತುಂಬ ದಿನ ಗ್ಯಾಪ್ ಕೊಟ್ಟ ಮೇಲೆ ಈಗ ರಾಮದೂತ ಅನ್ನೋ ಸಿನಿಮಾ ಫುಲ್ ಪ್ಲರ್ಜ್ ಆಗಿ ನಾನು ಸೋಲೋ ಹೀರೋಗಿ ಮಾಡಿದ್ದೀನಿ. ಸರ್, ಇದು ಬಂಡವಾಳ ನಿಮ್ಮದೇನಾ ರಾಮದೂತ ಫಿಲಮ್ಗೆ? ಇಲ್ಲ ಸರ್, ನಮ್ಗೆ ಗೊತ್ತಿರೋರು ಬರ್ತು. ಅಲ್ಲ, ಬಟ್ ಇವಾಗ ರಿಲೀಸ್ಗೆ ಅಮೌಂಟ್ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ಕೇಳಿದ್ದು ಸರ್. ಆ ಪ್ರೊಡ್ಯೂಸರ್ ಹತ್ರ ದುಡ್ಡಿಲ್ಲ ಸರ್. ಪಾಪ ಅವ್ರನ್ನ ಕಷ್ಟಪಟ್ಟು ಸಾಲ ಮಾಡಿ ಹಾಕಿರೋದು. ಸ್ವಲ್ಪ ನಾವು ಅದಕ್ಕೆ ನಮ್ಮದು ಸ್ವಲ್ಪ ಸಪೋರ್ಟ್ ಬೇಕಲ್ವಾ. ಈಗ ಅವರು ಹೇಳೋದು ಏನೋ ಹೆಲ್ಪ್ ಮಾಡಪ್ಪ ಅಂತಂದು. ಯಾಕಂದರೆ ಈಗ ನನ್ನ ಸಿನಿಮಾ ಅಲ್ವಾ, ಸೊ ಪ್ರೊಡ್ಯೂಸರ್ ನಂಬ್ಕೊಂಡು ಅವ್ರ ಹತ್ರ ದುಡ್ಡಿಲ್ಲ. ಈಗ ಹಂಗಾಗಿ ನನ್ನ ಸಿನಿಮಾ ನಾನು ಸಪೋರ್ಟ್ ಮಾಡಲೇಬೇಕಲ್ವಾ. ಅದೇನೋ ಕೇಳಿದ್ರಿ ನೀವು? ಫೈನಲ್ ಆಗಿ ಯಾವ ಥರ ಇದು ಮಾಡ್ತೀರಿ ಮಾತಾಡಿ? ಅದೇ ಸರ್, ಈಗ ಅವರು 2-3 ದಿನದಲ್ಲಿ ನನ್ನ ಅಮೌಂಟ್ ಏನು ಕ್ಲಿಯರ್ ಮಾಡಿದ್ರೆ ಅವ್ರಿಗೆ ಒಳ್ಳೇದು. ಇಲ್ಲಾದರೆ ನಾನು ನಮ್ಮ ದೊಡ್ಡವ್ರ ಹತ್ರ ಸಂಪರ್ಕ ಮಾಡ್ತೀನಿ, ಚೇಂಬರ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಅಲ್ಲಿ ಪರಿಚಯ ಆಗ್ತಾರೆ, ಅವ್ರೊಂದು ಸಂಪರ್ಕ ಬೆಳ್ಕೊಳ್ಳುತ್ತೆ. ಏನಂದರೆ ಒಬ್ಬ ಹಿರಿಯ ಕಲಾವಿದರ ಮಗ, ಸೊ ಸಿನಿಮಾ ಮಾಡ್ತಿರ್ತಾರೆ, ಮುಕುಂದ ಮುರಾರಿ, ಒಂದು ಒಳ್ಳೆಯ ಹೆಸರು ಮಾಡಿರೋ ಸಿನಿಮಾ ಅಂತಂದ್ಬಿಟ್ಟು ಬೇರೆ ನಿರ್ದೇಶಕರು ಅವ್ರು ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ. ಜೊತೆಗೆ ನಮ್ಮ ಸುದೀಪ್ ಸರ್ ಜೊತೆ ಇರ್ತಾರೆ ಅನ್ನೋದು, ಎಲ್ಲೋ ಒಂದು ಕಡೆ ಅವ್ರ ಜೊತೆ ಇದ್ದರೆ ನನಗೆ ಸುದೀಪ್ ಸರ್ ಅವರ ಸಂಪರ್ಕ ಸಿಗುತ್ತೆ ಅನ್ನೋದು, ಅವರ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅವ್ರು ಅದನ್ನೇ ಎನ್ಕೇಸ್ ಮಾಡಿಕೊಂಡು ನನ್ನ ಹತ್ರ ದುಡ್ಡು ಕೇಳ್ತಾರೆ. ನಾನು ಇಲ್ಲ ಅಂತ ಹೇಳ್ತೀನಿ, ಆದರೂ ಮತ್ತೆ ಬಿಡಲ್ಲ, ಕೇಳ್ತಾರೆ. ಸೊ ಆಗ ಹೆಲ್ಪ್ ಮಾಡ್ತೀನಿ. ನಾನು ಫಸ್ಟ್ ಒಂದು 3 ಲಕ್ಷ ನಾನು ಬೇರೆ ಕಡೆ ಸಾಲ ತೊಗೊಂಡು ಕೊಡ್ತೀನಿ ಫ್ರೆಂಡ್ಶಿಪ್ಪಲ್ಲಿ. ಅದಾದಮೇಲೆ ಅವ್ರೇನು ಮಾಡ್ತಾರೆ, ಮತ್ತೆ ಪುನಃ ಕೇಳ್ತಾರೆ. ಸೊ ಹಂಗೆ ನನ್ನ ಹತ್ರ ಅಮೌಂಟ್ ತೊಗೊಂಡು ಹೋಗ್ತಾ ಇರ್ತಾರೆ. ಬಟ್ ತೊಗೊಂಡಿದ್ದ ಅಮೌಂಟ್ ಯಾವುದೋ ಥರ ಇಂಟ್ರೆಸ್ಟು ಕೊಡ್ತಾ ಇರಲಿಲ್ಲ, ರಿಟರ್ನು ಮಾಡ್ತಾ ಇರಲಿಲ್ಲ. ನಾನು ಯಾವಾಗ ಜಾಸ್ತಿ ಅವ್ರನ್ನ ಧಮಕಿ ಆಗಿದಾಗ ಅಥವಾ ನಾನು ಪ್ರೆಷರ್ ಆಗಿದಾಗ, ನನಗೆ ಅಮೌಂಟ್ ಬೇಕು, ಅಮೌಂಟ್ ಸೆಟಲ್ಮೆಂಟ್ ಮಾಡುವಾಗ ನಿನಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಎಲ್ಲ ಅವಕಾಶ ಕೊಡಿಸಿ, ಇಲ್ಲಿ ಅವಕಾಶ ಆಸೆ ತೋರಿಸ್ತಿದ್ರು. ಹಂಗೆ ಅದೇ ಟೈಮಲ್ಲಿ ಪೊಗರು ಮಾಡೋ ಸ್ಟಾರ್ಟ್ ಮಾಡೋದು. ಪೊಗರಲ್ಲಿ ಅವ್ರನ್ನ ಅವಕಾಶ ಕೊಡ್ತೀನಿ ಅಂತಂದರು. ಪೊಗರಲ್ಲೂ ಅವಕಾಶ ಕೊಡಲಿಲ್ಲ. ಅದಾದಮೇಲೆ ಅಮೌಂಟ್ ಕೇಳಿದಾಗ ಪೊಗರು ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಗೆದ್ದ ಮೇಲೆ ದುಡ್ಡು ರಿಟರ್ನ್ ಮಾಡ್ತೀನಿ. ಮತ್ತು ಸಿನಿಮಾ ಗೆದ್ದಿಲ್ಲ ಅಂತ ಸುಳ್ಳು ಹೇಳಿದ್ರು. ಸಿನಿಮಾ ಗೆದ್ದಿದೆ. ಅದಾದಮೇಲೆ ಮತ್ತೆ ಪುನಃ ರಾಣಾ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡೋದು ಅಂತಂದರು ನಮ್ಮ ಕೆ ಮಂಜು ಅವರ ಪ್ರೊಡಕ್ಷನಲ್ಲಿ. ನಾನೊಂದು 3 ದಿನ ಅವ್ರ ಆಫೀಸ್ಗೆ ಹೋಗಿ ಬಂದೆ. ಸೊ ನೀನು ಸ್ವಲ್ಪ ರೆಡಿ ಆಗಬೇಕು ಅಂತಂದರು. ನನ್ನ ವರ್ಕೌಟ್ ಕಡೆ ಫೋಕಸ್ ಮಾಡ್ಕೊಂಡಿದ್ದೆ, ಬಟ್ ಅಲ್ಲೂ ಅವಕಾಶ ಕೊಡಲಿಲ್ಲ. ಸೊ ದುಡ್ಡು ಕೇಳಿದಾಗ ಎಲ್ಲೋ ಒಂದು ಕಡೆ ಧಮಕಿ ಹಾಕೋದು, ಇಲ್ಲಾಂದರೆ ನನಗೆ ಕ್ರಿಕೆಟ್ ಆಡ್ತೀನಿ. ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರು, ನಾನು CCL ಆಡಬೇಕು ಅಂತ ಅನಿಸಿತ್ತು. ಇವ್ರ ಮುಖಾಂತರ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಆಸೆ ಇತ್ತು. ಅದಾದಮೇಲೆ KCC ಆಡೋ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಸಿನಿಮಾ ಕ್ಷೇತ್ರ ಎಲ್ಲ ಕ್ರಿಕೆಟ್ ಎಲ್ಲ ಆಡ್ತೀನಿ. ಸೊ ಆವಾಗ ಸುದೀಪ್ ಸರ್ ನನಗೆ ಪರಿಚಯ ಆಗ್ತಾರೆ. ಅವ್ರ ಜೊತೆ ನಿಲ್ಲೋ ಒಂದು ಸೌಭಾಗ್ಯ ಸಿಗುತ್ತೆ. ಎಲ್ಲೋ ಒಂದು ಕಡೆ ಇವ್ರನ್ನ ಎದುರಾಕೊಂಡ್ರೆ ಅದು ಕಟ್ ಮಾಡ್ತಾರೆ ಒಂದು ಬೈದಲ್ಲಿ ಇಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡ್ಬಂದೆ. ಎಷ್ಟು ವರ್ಷ? 9 ವರ್ಷ ಆಯಿತು. 9 ವರ್ಷದಿಂದ ನಾನು ತುಂಬ ತಾಳ್ಮೆಯಿಂದ ಇದ್ದೆ. ಅವರು ಆದರೆ ಅಮೌಂಟ್ ಕೊಡಲಿಲ್ಲ. ನನ್ನ
ಸಾಲ ತುಂಬ ಕೊಟ್ಟಿರೋ ತುಂಬ ಪ್ರೆಷರ್ ಆಗ್ತಾಯಿದ್ರು. ಅದಾದಮೇಲೆ ಈ ಕಡೆ ಅವಕಾಶನೂ ಕೊಡಲಿಲ್ಲ ಸಿನಿಮಾದಲ್ಲಿ, ಈ ಕಡೆ ನನಗೆ ಸಪೋರ್ಟು ಮಾಡಲಿಲ್ಲ. ಅದಾದಮೇಲೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ಒಬ್ಬ ನಿರ್ದೇಶಕ ಕರ್ಕೊಂಡು ಹೋಗ್ತೀನಿ, ಆ ಸಿನಿಮಾ ಬಂಡವಾಳ ಹಾಕ್ತೀನಿ ಅಂತಾರೆ, ಒಬ್ಬ ಪ್ರೊಡ್ಯೂಸರ್ ಇಟ್ಕೊಡ್ತೀನಿ ಅಂತ 6 ತಿಂಗಳು ಅವ್ರ ಮನೆ ಅಲಿಸ್ತಾರೆ. ಸೊ ನಾನು ಈಗ ಕೋಲಾರಿಂದ ಡೈಲಿ ಬೆಂಗಳೂರು ಹೋಗೋದು ಬರೋದು ಇದೇ ಆಗೋದು. 6 ತಿಂಗಳು ಆದರೂ ₹1 ಹೆಲ್ಪ್ ಮಾಡಲಿಲ್ಲ, ಸಿನಿಮಾನೂ ಮಾಡಿಕೊಡ್ಲಿಲ್ಲ. ಸೊ ಫೈನಲಿ ನಾನು ಸಿನಿಮಾ ಮುಗಿಸಿದೆ, ರಾಮೋದೂತ ಅನ್ನೋ ಸಿನಿಮಾ ಮುಗಿಸಿದೆ. ಈಗ ಆ ಸಿನಿಮಾ ರಿಲೀಸ್ ರೆಡಿ ಇದೆ, ರಿಲೀಸ್ ದುಡ್ಡಿಲ್ಲ. ನಾನು ಕೊಟ್ಟಿರೋ 22 ಲಕ್ಷ ಕೊಟ್ಬಿಡಿ ನಾನು ಸಿನಿಮಾ ರಿಲೀಸ್ ಮಾಡ್ಕೊಡ್ತೀನಿ ಅಂದರೆ, ಇಲ್ಲ ನನ್ನ ಹತ್ರ ದುಡ್ಡಿಲ್ಲ, ಈಗ ಬರುತ್ತೆ ಕೊಡ್ತೀನಿ, ಸತ್ತೋಗಲ್ಲ, ಹಾಗೆ ಹೀಗೆ ಅಂತ ಡೈಲಾಗ್ ಹೊಡಿ, ಸಿನಿಮಾ ಡೈಲಾಗ್ಸ್ ಹೊಡಿತಾರೆ. ಆಮೇಲೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ರೀಸನ್ಸ್ ಕೊಡ್ತಾರೆ, ಲೊಕೇಶನ್ ಕಳಿಸ್ತಾರೆ. ನಾನೊಂದು 50 ಸಲ ಕಾಲ್ ಮಾಡಿದ್ರೆ ಒಂದು ಸಲ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ತಾರೆ, ಅದು 1 ವೀಕ್ ಕಳಿಸ್ತಾರೆ. ಅವರು ನಿಯತ್ತಾಗಿದ್ದರೆ ಮೋಸ ಮಾಡೋ ಉದ್ದೇಶ ಇಲ್ಲ ಅಂದರೆ ಯಾಕೆ 1 ವೀಕ್ ಕಳಿಸ್ತಾರೆ ವಾಯ್ಸ್ ನೋಟು, ಡೈರೆಕ್ಟ್ ಆಗ್ಬೋದಲ್ವಾ? ಸೊ ಅವ್ರ ಉದ್ದೇಶ ಏನು ಅಂದರೆ ನನಗೆ ದುಡ್ಡು ಕೊಡಬಾರ್ದು ಅನ್ನೋ ಉದ್ದೇಶನೇ. ಅವರು ಸಿನಿಮಾಗಳು ಮಾಡ್ಕೊಂಡಿರ್ತಾರೆ, ಸಿನಿಮಾ ದುಡ್ಡು ಬರ್ತಾ ಇರುತ್ತೆ, ಆದರೂ ದುಡ್ಡು ಕೊಡ್ತಾ ಇಲ್ಲ ಅವ್ರ ಉದ್ದೇಶ ನಾನು ವಂಚನೆ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಫೈನಲಿ ಮೀಡಿಯಾ ಮುಖಾಂತರ ಅವ್ರಿಗೆ ಮನವಿ ಮಾಡಬೇಕು ಅಂತ ನಾನು ಈ ಥರ ಇವತ್ತು ಅಲಿಗೇಷನ್ ಮಾಡಿದ್ದೀನಿ. ಸೊ ಯಾರಿಗೂ ದಯವಿಟ್ಟು ಹೇಳ್ತೀನಿ, ವೀಕ್ನೆಸ್ ಜೊತೆ ಆಟ ಆಡಬೇಡಿ. ಒಬ್ಬ ಕಲಾವಿದ ಅವರ ಅಭಿಮಾನಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಆಟ ಆಡಕ್ಕೆ ಹೋಗ್ಬಿಡಿ. ನಾನು ಸುದೀಪ್ ಸರ್ ಅಂತ ತುಂಬ ಇಷ್ಟ ಅಂದ್ಬಿಟ್ಟು ಅದನ್ನು ನಿಮ್ಮ ಬಂಡವಾಳ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈಗ ನಾನು ಸುದೀಪ್ ಸರ್ ನಾನು ಸಂಪರ್ಕ ಮಾಡ್ತೀನಿ ಅಂದರೆ ಎಲ್ಲಿ ನೀವು ಅಡ್ಡ ಆಗ್ತೀನಿ ಅನ್ನೋ ಭಯ ಜಾಸ್ತಿ ಇತ್ತು ನನಗೆ. ಆ ಭಯದಲ್ಲೇ ನಾನು ಇಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡ್ಬಂದೆ. ಈಗ ನಾನು ಡಿಸೈಡ್ ಆಗಿದ್ದೀನಿ, ನಾನು ದೇವ ಸಮಾರಾದಂಥ ಸುದೀಪ್ ಸರ್ನ ಭೇಟಿ ಮಾಡ್ತೀನಿ, ಭೇಟಿ ಮಾಡಿ ಅವ್ರಿಗೂ ನನ್ನ ನೋವನ್ನ ವ್ಯಕ್ತಪಡಿಸ್ತೀನಿ. ಅದಾದಮೇಲೆ ಶಿವರಾಜ್ ಕುಮಾರ್ ಸರ್ನ ಭೇಟಿ ಮಾಡ್ತೀನಿ ಅವ್ರ ಮನೆಗೆ ಹೋಗಿ, ಅದಾದಮೇಲೆ ಚೇಂಬರ್ಗೂ ಸಂಪರ್ಕ ಮಾಡ್ತೀನಿ. ಸರ್, ಈಗ ಕೋಲಾರದಲ್ಲಿ ಕಲಾವಿದರೇ ಇಲ್ಲ, ನೀವೆಷ್ಟು ಕಷ್ಟಪಟ್ಟು ಈಗ ಈ ಸಿನಿಮಾ ಕ್ಷೇತ್ರಕ್ಕೆ ಹೋದ್ರಿ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.